ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ನಮಸ್ಕಾರ. ಅಂದಾಗೆ ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಬಂದಿರತಕ್ಕಂಥ ಎಲ್ಲ ಹೊಸ ಮುಖಗಳು ಹಾಗೂ ಹೊಸ ಕಲಾವಿದರು ಇಲ್ಲಿ ಹೆಚ್ಚಿನ ಒಂದು ನಿಗಾವಹಿಸಿ ಸಿನಿಮಾ ಕಚೇರಿ ಎಂಬ ಹಾಸ್ಯ ಕಿರುಚಿತ್ರವನ್ನು ಮಾಡಿದ್ದೇವೆ. ಅದನ್ನು ನೋಡಿ ಆನಂದಿಸಿ. ಸಿನಿಮಾ ಕಚೇರಿ 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 ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋಂಥ ಮೋಡ ಗೀಡ ಎಲ್ಲ ಇದೆ ಅಲ್ಲ. ನೋಡಿ ಇಲ್ಲಿಗೆ ಬಂದಿರೋ ಎಲ್ಲ ತಾಂತ್ರಿಕ, ಮಾಂತ್ರಿಕ, ಸಾಂತ್ರಿಕ, ಪ್ರೋಂತ್ರಿಕ, ಯಂತ್ರಿಕ ಎಲ್ಲ ವರ್ಗದವ್ರಿಗೆ ಈ ಡೈರೆಕ್ಟ್ರು ಧಾಮ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದೇನು ಸರ್ ಅಷ್ಟೊಂದು ಆಂತರಿಕ ಅಂತ ಹೇಳಿದ್ರಿ? ಅಂದರೆ ತಾಂತ್ರಿಕ ಅಂತ ಹೇಳಿದ್ರೆ ಟೆಕ್ನಿಕಲ್, ಮಾಂತ್ರಿಕ ಅಂತ ಹೇಳಿದ್ರೆ ಮ್ಯೂಸಿಕ್, ಸಾಂತ್ರಿಕ ಅಂತ ಹೇಳಿದ್ರೆ ಸಾಹಿತಿ, ಪ್ರೋಂತ್ರಿಕ ಅಂತ ಹೇಳಿದ್ರೆ ದುಡ್ಡಾಕು ಎತ್ತು ದುಡ್ಡಾಕು ಎತ್ತು ಪ್ರೊಡ್ಯೂಸರ್ಸ್, ಯಂತ್ರಿಕ ಅಂತ ಹೇಳಿದ್ರೆ ಕಟ್ ಮಾಡು ಜಾಯಿನ್ ಮಾಡು, ಕಟ್ ಮಾಡು ಜಾಯಿನ್ ಮಾಡು ಎಡಿಟರ್ಸ್ ಅಂತ ಅರ್ಥ. ವಾ 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 ವಂಡರ್ಫುಲ್ ಆಗಿದೆ ಸರ್. ಸರ್ ಮುಂದೆ ಕೇಳಿ ಸರ್. ನೋಡಿ, ಸಿನಿಮಾ ರಂಗದಲ್ಲೇ ಒಂದು ಹೊಸ ಪ್ರಯೋಗವನ್ನು ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಯೋಜನೆ. ನೋಡಿ, ಇದನ್ನು ನಾನು ನಮ್ಮ ಸ್ಟುಡಿಯೋದಲ್ಲೇ ಇಟ್ಕೋಬೋದಾಗಿತ್ತು, ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ನು, ಅದು ಇದು ಕಾಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲು ಕೂಡ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ನೋಡಿ, ಇಲ್ಲಿ ಒಳ್ಳೆ ವಾತಾವರಣ, ಸೂಪರಾಗಿ ಐಡಿಯಾ ಬರುತ್ತೆ, ಆಸ್ಕರ್ ಲೆವೆಲ್ ಹೋಗೋಂಥ ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಇಲ್ಲಿ ಇಟ್ಕೊಂಡಿರೋದು. ನನ್ನ ಹೊಸ ಸಿನಿಮಾದ ತಯಾರಿನೇ ಈ ಸಿನಿಮಾ ಕಚೇರಿ. ಸರ್ ಇಲ್ಲಿ ಅತ್ಯಂತ ಸಕಲ ಕಲ ಕಲಕಲವಲ್ಲಬಾರದಂಥ ಮ್ಯೂಸಿಕ್ ಡೈರೆಕ್ಟರ್ ಶ್ಯಾಮ್ ಮುತ್ಯಾಲ ಸ್ವಾಮಿ ಮದರ್ ಘೋಷ್ ಮಹಾನ್ ಬಂದಿದ್ದಾರೆ ಸರ್. ಸರ್ ಆ ಲಿಂಗರ್ಸನ್ನು ಲಿಚಿಗನ್ ಕೂಡ ಬಂದಿದ್ದಾರೆ ಸರ್. ಆಮೇಲೆ ಎಡಿಟರ್ಸು ಇಂಗರಾಜು ಇಂಗ್ಲೇಷಲ್ಲಿ, ಪ್ರೊಡ್ಯೂಸರ್ ಪರದೇಶಿ ಮತ್ತೆ ಚೌರಾಸೆ ಹೇಳ್ರಿ. ಸಿನಿಮಾ ಕಚೇರಿ ಸಿನಿಮಾ ಇಲ್ಲಿದ್ದಾರೆ. ಸರ್ ಸಾಹಿತ್ಯ ಕ್ಷೇತ್ರದಲ್ಲಿ ಫೇಮಸ್ ಆಗಿರೋ ಬ್ಯಾಂಜೋ, ರಮಾಕಾಂತ್ ಮತ್ತೆ ದಾಸ್ ಅವರು ಕೂಡ ಇಲ್ಲೇ ಬಂದಿದ್ದಾರೆ ಸರ್. ನೋಡಿ, ಈಗ ನನಗೆ ಓಪನಿಂಗ್ ಬೇಕು, ಒಳ್ಳೆ ಸ್ಟೋರಿದು ಒಳ್ಳೆ ಓಪನಿಂಗು. ನಂದು ಟೈಟ್ಲು ಬಂದ್ಬಿಟ್ಟು ಅಬ್ಬಿ ಬರದ ರಾತ್ರಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಅಬ್ಬಿ ಬರದ ರಾತ್ರಿ. ಇದಕ್ಕೊಂದೊಳ್ಳೆ ಓಪನಿಂಗ್ ಕೊಡ್ರಿ. ಏನು ಸರ್ ಅಬ್ಬಿ ಬರೋದ ರಾತ್ರಿ? ಒಂದು ಕೆಲಸ ಮಾಡೋಣ ಸರ್, ಓಪನಿಂಗ್ ಸೀನಲ್ಲಿ ಫುಲ್ಲು ಕತ್ಲೆನೇ ತೋರಿಸ್ಬಿಡೋಣ. ಸರ್ ಓಪನಿಂಗ್ ಒಂದು ರೀತಿ ಡಿಫ್ರೆಂಟ್ ಆಗಿರ್ಬೇಕು ಸರ್. ಅಂದರೆ ಓಪನಿಂಗ್ ಹಾಂ ಸರ್, ಓಪನಿಂಗ್ ಟೈಟಲ್ ಬಂದ್ಬಿಟ್ರೆ ಹೆಂಗೆ ಸರ್? ರೀ, ಟೈಟ್ಲ್ ಹಾಕೋದಿಕ್ಕೆ ನನಗೇನು ಗೊತ್ತಿಲ್ವೇನ್ರಿ? ಏನು ನೀವೇನ ಹೇಳಬೇಕು ಟೈಟ್ಲನ್ನ? ರೀ ಮುಸ್ತಾಫಾ, ನೀವು ಹೇಳ್ರಿ ಓಪನಿಂಗ್ ಹೆಂಗಿರ್ಬೇಕು ಅಂತ. ಸರ್ ಓಪನಿಂಗು ಹೇಳ್ರಿ, ಓಪನಿಂಗ್ ಹೆಂಗಿರ್ಬೇಕು? ಓಪನಿಂಗ್ ಸರ್ ಮೊದಲು ಹೀರೋಯಿಂದೇ ಮಾಡೋಣ ಸರ್. ಹೀರೋಯಿಂದು ಓಪನಿಂಗಾ? ಹೀರೋ ಎಲ್ಲಿಗ್ರಿ ಹೋಗ್ತಾನೆ? ಹೀರೋ ಇರಲಿ ಬಿಡಿ ಸರ್, ಮನೆಯಲ್ಲಿ ಇಂಟರ್ವಲ್ ಆದ್ಮೇಲೆ ಕಸೋಣಂತೆ. ಆಮೇಲೆ ಕ್ಲೈಮ್ಯಾಕ್ಸ್ನಲ್ಲಿ ವಿಲನ್ ಕೈಲಿ ಕಿಡ್ನಾಪ್ ಮಾಡ್ಸೋದು. ಆಮೇಲೆ ಶುಭಮ್ ಬೇಕಿದ್ರೆ ಸೆಕೆಂಡ್ ಪಾರ್ಟ್ ಮಾಡೋಣ. ನಿಮ್ಮ ಐಡಿಯಾಗಷ್ಟು ಬೆಂಕಿ ಬಿತ್ತು ನಿಮ್ಮ ಮನೆ ಹಾಳಾಗುವಾಗ. ಹೀರೋಯಿಂದು ಮೊದಲು ಓಪನಿಂಗ್ ಅಂತೆ, ಆಮೇಲೆ ಇಂಟರ್ವಲ್ ಆಗಿದ್ಮೇಲೆ ಹೀರೋಯಿನ್ ಕರ್ಸೋದಂತೆ, ವಿಲನ್ ಕೈ ಲಾಸ್ಟಲ್ಲಿ ಹೀರೋಯಿನ್ ಕಿಡ್ನಾಪ್ ಮಾಡ್ಸೋದಂತೆ. ಏನು ಐಡಿಯಾ ರೀ ನಿಮ್ಮ ತಲೆಯಲ್ಲಿ? ಏನು ಇಟ್ಕೊಂಡಿದ್ದೀರಾ ರೀ? ರಾಮ್ಸೆ, ನೀವು ಹೇಳ್ರಿ. ಸರ್ ನನ್ನ ಹತ್ರ ಒಂದು ಒಳ್ಳೆ ಸೂಪರ್ ಐಡಿಯಾ ಇದೆ ಸರ್. ಸರ್ ಓಪನಿಂಗ್ಗೆ ಕತ್ಲೆ ಸರ್, ಆ ಬ್ರೇಮಲ್ಲಿ ಆಡೋದು ಈ ಬ್ರೇಮಲ್ಲಿ ಆಡೋದು, ದಡ ಬಡ ಸರ್, ಆ ಬ್ರೇಮಲ್ಲಿ ಆಡೋದು ಈ ಬ್ರೇಮಲ್ಲಿ ಆಡೋದು, ಜೊತೆಗೆ ಕ್ಯಾಮ್ರಾ ಇಟ್ಕೊಂಡು ಒಳ್ಳಾಡ್ಸೋದು ಸರ್. ಸರ್ ದಡ ಬಡ ಹೇಗಿದೆ ಸರ್? ಇದನ್ನು ಕೇಳ್ತಾ ಇದ್ರೆ ನನಗೆ ಡೋಸ್ ಆಗ್ತಾ ಇದೆ. ಓಕೆ ಸರಿ, ಇರಲಿ. ಇದಕ್ಕೊಂದೊಳ್ಳೆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಬೇಕಲ್ಲ?
ರೀ ಮ್ಯೂಸಿಕ್ ಡೈರೆಕ್ಟರ್ ಶ್ಯಾಮ್ ತೋರ್ಸ್ರಿ ನಿಮ್ಮ ಕೈ ಚಾಲಕನ ಯಾವಾಗ್ಲೂ ಅಂತ ಇದ್ರೆ ಹಾಕ್ರಿ ಟ್ಯೂನು. ಒನ್ ಟೂ ಹೆಂಗಿದೆ ಸರ್? ರೇ ಶ್ಯಾಮ್, ಓ ಇಂಥ ಮ್ಯೂಸಿಕ್ ಹಾಕಿದ್ರೆ ನಂದು ಅಬ್ಬಿ ಬರೋದ್ ರಾತ್ರಿ ಆಗಲ್ಲ ರೀ, ಗಬ್ಬಿ ಬರೋದ್ ರಾತ್ರಿ ಆಗುತ್ತೆ. ಓ ರೇ ಆ ಲಿಂಗ ಸರ್ ಆ ಲಿರಿಕ್ಸ್ ಕೊಡ್ರಿ, ಇದು ಅವರು ಟ್ಯೂನ್ ಹಾಕ್ಲಿ. ಮುತ್ಯಾಲ ಸ್ವಾಮಿ ಅವರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ತಗೊಳ್ಳಿ ಸಾರ್, ನೋಡಿ ಅಬ್ಬಿಬ್ಬರದ ರಾತ್ರಿ ಎಂತ ಬರದ ರಾತ್ರಿ. ನೀ ನನ್ನ ಮನದ ಮೈತ್ರಿ, ಯಾವಾಗ ಆಗುವೆಯೋ ನನ್ನ ಕತ್ರಿ ಕತ್ರಿ ಕತ್ರಿ. ಓ ಓಯ್ಯೋ, ಅದು ಏನು ಕತ್ರಿ ಗಿತ್ರಿ ಅಂದ್ಕೊಂಡು ಮೈತ್ರಿ ಅಂದ್ಕೊಂಡ್ರಿ. ಸರಿ, ಯಾವುದೋ ಒಂದು ಟ್ಯೂನ್ ಹಾಕ್ರಿ, ನಿಮ್ಮನ್ನೆಲ್ಲ ಕಟ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದೀನಲ್ಲ, ನಾನು ಚಚ್ಕೋಬೇಕು. ಟ್ಯೂನ್ ಹಾಕ್ರಿ. ಅಭಿಭರದ ರಾತ್ರಿ ಅಬ್ಬಾ ಎಂಥ ರಾತ್ರಿ, ಅಭಿಭರದ ರಾತ್ರಿ ಅಬ್ಬಾ ಎಂಥ ಭರದ ರಾತ್ರಿ. ಆಹಾ, ಅಯ್ಯೋ ಮುತ್ಯಾಲ ಸ್ವಾಮಿ ಅವರೇ, ನಿಮಗೆ ಯಾರು ಹೆಸರಿಟ್ರು ಮುತ್ಯಾಲ ಅಂತ? ನಾನು ಶಂಕರಾಭರಣ ಮಾಡ್ತಾ ಇಲ್ಲ ರೀ, ಶಾಕು ಕೊಡೋಂಥ ಪಿಕ್ಚರ್ ಮಾಡ್ತಾ ಇರೋದು, ನೆನಪಿಟ್ಕೊಳ್ಳಿ. ಯಾಕೆ ಸರ್ ಟೆನ್ಷನ್ ಆಗ್ತೀರಾ, ಕನ್ಫ್ಯೂಸ್ ಆಗ್ತೀರಾ? ಶಂಕರ್ ಶಾಕ್ನ ಶಾಕ್ ಶಂಕರ ಅಂತ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಗಲ್ವೇ? ಹಾಂ ರೀ, ನೆಕ್ಸಿನು ಅದು ಯಾವುದು ಅಂತ ಹೇಳ್ರಿ ಹೇಳ್ರಿ. ಸರ್ ನೆಕ್ಸ್ಟಿನು ಹೀರೋ ಎಂಟ್ರಿ ಸರ್. ರೀ, ಹೀರೋ ಯಾವತ್ತಿದ್ರೂ ಹೀರೋಯಿನ್ ಜೊತೆನೇ ಎಂಟ್ರಿ, ಇವಾಗಲ್ಲ ಸರ್. ಹಂಗಲ್ಲ ಸರ್, ನಿಮ್ಮ ಲೆಕ್ಕಾಚಾರದ ಹೀರೋ ಅಂದರೆ ನೇಚರ್ ಸೀನ್ ಸರ್, ಅದು ನೇಚರ್ ಶಾಟು. ನೆಕ್ಸ್ಟ್ ಶಾಟಲ್ಲಿ ಇದರಲ್ಲಿ ನೀವು ಮತ್ತು ಕ್ಯಾಮ್ರಾಮ್ಯಾನ್ ಇಬ್ಬರೇ ಇರ್ತೀರಾ ಸರ್. ನೇಚರ್ ಸೀನು ರೀ, ನನಗೇನು ಗೊತ್ತಾಗಲ್ವೇನ್ರಿ? ಹಾಂ, ನಾನು ಮತ್ತು ಕ್ಯಾಮ್ರಾಮ್ಯಾನ್ ಅಂತಲ್ಲ, ಏನು ತಮಾಷೆ ಮಾಡ್ತಾ ಇದ್ದೀರಾ? ಸರ್ ತಮಾಷೆ ಅಲ್ಲ ಸರ್, ನೇಚರ್ ಸೀನ್ ಸರ್, ಅದು ನೇಚರ್ ಶಾಟು. ಇಮ್ಲೆ ಸಿಂಗರಾಜು ಅವರೇ, ಈ ಒಂದು ನೇಚರ್ ಸೀನ್ಗೆ ಏನಾದರೂ ಎಕ್ಸ್ಟ್ರಾ ಗ್ರೀನರಿ ಕಲರ್ ಕೊಡೋಕ್ಕಾಗುತ್ತಾ? ಸರ್ ನೀವು ಮರಳು ಶೂಟ್ ಮಾಡ್ಕೊಂಬನ್ನಿ ಸರ್, ನಾನು ಮಲ್ಲಿಗೆ ಅರಳದಂತ ತೋರಿಸ್ತೀನಿ. ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀರಾ? ಗ್ರೀನ್ ಫೋಟೋ ಲೈನ್ಗೆ ಗ್ರೀನ್ ಕಲರ್ ಫೀಡ್ ಮಾಡಿದ್ರೆ ಆಗೋಯ್ತು, ನಾನು ಕಲರ್ ಹಾಕೋಂಗೆ ಇಲ್ಲ. ನೋಡಿ ಅಂಥದ್ದು ಏನೂ ಬೇಡ, ನಾವು ಹಸ್ರಿನ ಶೂಟ್ ಕ್ಲೀನಾಗಿ ಮಾಡ್ತೀವಿ, ಅದ್ರ ತಕ್ಕಾಗ ಸ್ವಲ್ಪ ಕಲರ್ ಕೊಟ್ಟರೆ ಸಾಕು. ಅಯ್ಯ, ಆಮೇಲೆ ಇದು ಮಾಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ಫಸ್ಟು ನೆಕ್ಸ್ಟ್ ಸೀನ್ ರೆಡಿ ಮಾಡ್ಕೊಳ್ರಿ ನೀವು. ಅಲ್ಲ ರೀ, ಹೀರೋನ ಯಾವಾಗ ತೋರಿಸ್ತೀರ್ರಿ ಸರ್? ಇರಿ ಸರ್, ಅಯ್ಯ ಇನ್ನು ಕತೆ ಈಗ ಶುರುವಾಗಿದೆ, ಡಿಸ್ಕಷನ್ ಈಗ ಮಾಡ್ತಾ ಇದ್ದೀವಿ, ಅಷ್ಟೇ ಬೇಗ ಹೀರೋಯಿನ್ ಎಂಟ್ರಿ ಅಂತ ಹೇಳಿದ್ರೆ ಅದು ಸರಿ ಡೈರೆಕ್ಟ್ರೆ. ಅದೇನೋ ರಿಚ್ ಆಗಿರುವಂಥ ಸೀನ್ ಇದೆ ಅಂತ, ಅದಕ್ಕೆ ಹೈ ಬಜೆಟ್ ಜಾಸ್ತಿ ಅಂತ ಹೇಳಿ. ಅಯ್ಯ, ಅದು ಇಂಟರ್ವಲ್ಕಿನ ಮುಂಚೆ ಬರುತ್ತೆ ಸರ್ ಹೈ ಬಜೆಟ್ ಸೀನು. ನೋಡಿ, ಈಗ ಆ ಬೆಳಕು ಓಪನಿಂಗ್ ಆಗ್ತಿದ್ದಾಗೇನೆ ಒಂದೊಳ್ಳೆ ಅದ್ಭುತವಾದಂತಹ ಒಂದು ಕೋರಸ್ ಸಾಂಗ್ ಬರುತ್ತೆ. ಈ ಹಮ್ಮಿಂಗ್ ರಾಗದ ಜೊತೆ ಸ್ವಲ್ಪ ಸಾಹಿತ್ಯ ತುಂಬ ಚೆನ್ನಾಗಿರುತ್ತೆ ಸರ್. ಮುಸ್ಸಂಜೆ ಮುಸುಕು, ಹಸಿರಿನ ನೋಟ, ನೋಡ್ತಿದ್ರೆ ಕಣ್ಣಿಗೆ ತಂಪನ್ನು ನೀಡಬೇಕು ಸರ್. ಬೇಗ ಒಳ್ಳೆ ಸಾಹಿತ್ಯ ಕೊಡಿ ಸರ್. ಕಲಿಯುಗದ ತಾನ್ಸೇನ್ ನೀವೇ ಸರ್, ಉಸ್ತಾದ್ ಮದರ್ ಘೋಷ್. ಅದ್ಭುತ ಅದ್ಭುತ ಸರ್, ಏನು ಪದಗಳು ಕೇಳಿ ಸರ್. ಮುಸ್ಸಂಜೆ ಮುಸುಕಲ್ಲಿ ಅರಳಿದ್ದ ಹೂಗಳು, ವೀಣ ಹನಿ ಹೊರ ಚಿಮ್ಮಿತು ಚಿಮ್ಮಿತು ಚಿಮ್ಮಿತು. ಕೊನೆ ಪದ ಹಿಂಗೆ ಕೊಟ್ಬಿಡಿ. ಯಾಕಿಷ್ಟೊಂದು ಬೇಗ? ಮುಸ್ಸಂಜೆ ಮುಸುಕಲ್ಲಿ ಅರಳಿದ ಹೂಗಳು, ಮುಸ್ಸಂಜೆ ಮುಸುಕಲ್ಲಿ ಅರಳಿದ ಹೂಗಳು, ಹೂವಿನ ಹನಿ ಹೊರ ಚಿಮ್ಮಿತು. ಯಾಕೆ ಇಷ್ಟೊಂದು ಬೇಗ? ಹೂವಿನ ಹನಿ ಚಿಮ್ಮಿತು, ಯಾಕೆ ಇಷ್ಟೊಂದು ಬೇಗ? ಓ ಸ್ವಲ್ಪ ಸುಮ್ಮನೆ ರೀ. ರೀ, ನೆಕ್ಸಿನು ಅದು ಯಾವುದು ಅಂತ ಹೇಳ್ರಿ ಹೇಳ್ರಿ. ಸರ್ ಜೋರ ಮಳೆನೇ ಬರ್ತಿದೆ ಸರ್. ಸರ್ ಈ ಸೀನ ಕ್ಯಾಮ್ರಾ ರನ್ನಿಂಗ್ ಸರ್. ಹೆಜ್ಜೆಜ್ಜೆಗೂ ಲೈಟ್ ಚೇಂಜ್ ಆಗುತ್ತೆ. 5 ಹೆಜ್ಜೆಗೆ ಬೆಳಕು, ಇನ್ನು 5 ಹೆಜ್ಜೆಗೆ ಕತ್ಲೆ. ಅಂದರೆ
ಲೈಟ್ಸ್ ಮ್ಯಾನ್ಗಳು ಜೊತೆಗೆ ಓಡ್ತಾ ಓಡ್ತಾ ಲೈಟ್ನ ಆನ್ ಮಾಡಬೇಕು ಆಫ್ ಮಾಡಬೇಕು ಆನ್ ಮಾಡಬೇಕು ಆಫ್ ಮಾಡಬೇಕು. ಒಳ್ಳೆ ಎಕ್ಸ್ಪೆರಿಮೆಂಟು ಸರ್. ಅಲ್ಲ ಸರ್, ರಾತ್ರಿ ಹೊತ್ತು ಆ ರೀತಿ ಓಡಿದ್ರೆ ಕೊಳ್ಳಿದ್ದೇವೆ ಅಂತ ನಮ್ಮನ್ನು ಅಟ್ಟಿಸ್ಕೊಂಡು ಬರಲ್ವೇ? ಕೊಳ್ಳಿದೇವ ಇರಲಿ, ಲೈಟ ಆಫ್ ಆ್ಯಂಡ್ ಆನ್ ಮಾಡ್ತಾ ಮಿಂಚಿನ ನೋಡೋ ಥರ ಮಿಂಚಿನ ಮಾನವ ಅಂತ ಕಡ್ಗಿ ಬೆಂಕಿ ಹಚ್ಚಿಬಿಟ್ರೆ. ಓ ಸ್ವಲ್ಪ ಸುಮ್ಮನೆ ರೀ. ರೀ ಕ್ಯಾಮ್ರಾ ರನ್ನಿಂಗ್ ಅಂತ ಹೇಳಿದ್ರೆ ಏನು ತಿಳ್ಕೊತಾರೆ? ಕ್ಯಾಮ್ರಾ ಎತ್ಕೊಂಡು ಓಡೋಗೋದು ಅಂತ ತಿಳ್ಕೊಳಲ್ವಾ? ಕ್ಯಾಮ್ರಾ ರನ್ನಿಂಗ್ ಅಂತ ಹೇಳಿದ್ರೆ ಕ್ಯಾಮ್ರಾಮೆನ್ನು ಲೆನ್ಸ್ ಫಿಟ್ ಮಾಡ್ಕೊಂಡು ದಡ 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 ಅಂತ ಓಡೋಗೋದ್ರಿ. ಕಮಾನ್ ಸ್ಟಾರ್ಟ್ ಮಾಡ್ಕೊಳ್ಳಿ ರಮಾಕಾಂತ್ ಅವರೇ. ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ನೋಡು ಕಾಲಾಯ ನಮಃ ಮಲಯಾಳ ಕಾಲಾಯ ನಮಃ. ತಂದ ನೋಡು ತಂದ ನೋಡು ತಂದ ನೋಡು ತಂದ ನೋಡು ಯಮಃ ಯಮಃ. ಬೇಕಿದೆ ರಕ್ತದೂಟ ಚೆಲ್ಲದೆ ಆ ತರ ಕಾಟ. ಬಂದ ನೋಡು ಬಂದ ನೋಡು ಬಂದ ನೋಡು ಬಂದ ನೋಡು ಕಾಲಾಯ ನಮಃ. ಸೂಪರ್ 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 ಸೂಪರ್. ಏ ಡೈರೆಕ್ಟ್ರೆ, ಪಿಕ್ಚರ ಇದು. ಏಯ್ ಈ ಕತೆಗೆ ಒಂದು ಬೂಡ ಇಲ್ಲ ಮರ ಇಲ್ಲ ಅಲ್ರಿ, ಕೊಂಬೆ ರಂಬೆ ಏನು ಇಲ್ವೇ ಇಲ್ವಲ್ರಿ? ಯಾ ಸೀಮೆ ಡೈರೆಕ್ಟ್ರೇ ನೀವು. ಅದು ಇದು ಮೊದಲು, ನೇಚರ್ ಆಮೇಲೆ. ನೋಡ್ರಿ, ಈಗಾಗಲೇ ಕ್ಯಾಮ್ರಾ ಕಟ್ಕೊಂಡು ಹುಚ್ಚನಾಯಿ ಕಡ್ದಾಗ ಓಡ್ತೀವಲ್ಲ ಆ ರೀತಿ ಓಡ್ಬೇಕಂತ. ಇರಿ ಸರ್, ಯಾಕೆ ಒಳ್ಳೆ ಒದ್ದಾಡ್ತೀರಾ ನೀವು? ಅಯ್ಯ ನೋಡಿ ಸರ್, ನನ್ನ ಸಿನಿಮಾ ಬಂದ್ಬಿಟ್ಟು ಬರೇ ಒಂದೊಂದು ಸೀನು ಒಂದೊಂದು ದೃಶ್ಯನೂ ಸೂಪರ್ ಡೂಪರ್ ಹೈ ಬಜೆಟ್ ಇರೋಂಥ ರಿಚ್ ಕ್ವಾಲಿಟಿ, ಕ್ವಾಂಟಿಟಿ, ಸಿಂಪ್ಲಿಸಿಟಿ, ಡಯಾಬಿಟಿ, ಆ್ಯಸಿಡಿಟಿ ಎಲ್ಲ ಇಟಿಗಳು ಸೇರ್ಕೊಂಡಿರೋಂಥ ಸಿನಿಮಾ ಸಾರ್. ನೋಡಿ, ನಾನು ಕೊಲ್ಲಿವುಡ್ಡು, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಹಾಲಿವುಡ್ ಥರ ಅಲ್ಲ ಸಾರ್. ನನ್ನ ಥಿಂಕೇ ಬೇರೆ, ಥಾಟೇ ಬೇರೆ. ಬೇಡ್ರೆ, ಅದೇ ಹಾಲಿವುಡ್ಡೇ ಲಾಸ್ಟು. ಮತ್ತೆ ಇದು ಬಿಟ್ಟು ಬೇರೆ ಯಾವುದು ಇಲ್ವಾ? ಅಂಥದ್ದೇನಿಲ್ಲ ರೀ. ಹಾಲಿವುಡ್ಡು ನೆಕ್ಸ್ಟು ಎವೆನ್ವುಡ್ಡು, ಇಲ್ಲ ಅಂದರೆ ಡೆವಿಲ್ವುಡ್ಡು. ಹಾಲಿವುಡ್ ನೆಕ್ಸ್ಟು ಡೆವಿಲ್ ವುಡ್ ಆಗಲಿ ಹೆವೆನ್ ವುಡ್ ಆಗಲಿ ಅಲ್ಲ, ಪ್ಲಾನೆಟ್ ವುಡ್. ಅದು ಯಾವ್ದ್ರಿ ಪ್ಲಾನೆಟ್ ವುಡ್ಡು? ಅದು ಹೆಂಗ್ರಿ ಇರುತ್ತಾ? ಓ ನಾನು ನೋಡಿ ಕೇಳ್ತಾ ಇದ್ರಲ್ಲ ಹೈ ಬಜೆಟ್ ಸೀನ್ ಯಾವುದು ಅಂತ. ನೋಡಿ, ನಾನು ಇಲ್ಲೆಲ್ಲೂ ನಾನು ಶೂಟ್ ಮಾಡೋದಿಲ್ಲ ಸರ್. ನಾನೇನಿದ್ರು ಬೇರೆ ಗ್ರಹದಲ್ಲಿ ಸ್ಪೇಸ್ ಸ್ಟೇಷನಲ್ಲೇ ನಾನು ಶೂಟ್ ಮಾಡೋದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಕೇಳಿದ್ರೆ ನೋಡಿ ಸರ್, ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ ಶಿಫ್ಟ್ ಮಾಡೋದಕ್ಕೆ ನಮಗೆ ಏರೋಪ್ಲೇನು ಬೇಕೇ ಬೇಕು. ಬೇಗ ಅದನ್ನು ರೆಡಿ ಮಾಡ್ಕೊಂಡು ಬನ್ನಿ. ರೀ ಏನ್ರಿ, ನೀವು ಇಲ್ಲಿಂದ ಬೆಂಗಳೂರಿಂದ ಬಾಂಬೆಗೆ ಹೋಗ್ತಿರ್ದು ಅಲ್ಲರೇ? ಈ ಭೂಮಿಯಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕಾದ್ರೆ ಕಡಿಮೆ ಬರ್ತಾ ಖರ್ಚು. ದೊಡ್ಡ ನಮ್ಮ ಮನೇಲಿ ಚಾಪ್ಗಾನಿದ್ಯಾ ಪ್ರಿಂಟ್ ಮಾಡ್ಕೊಂಡು ಬರೋಕ? ಈ ಭೂಮಿಲಿ ತಲೆ ಒಡೆದು ಬದುಕೋರ ಹತ್ರ ತೆಗೆದು ಬಂದ್ರು ಅಷ್ಟೊಂದು ಹಣ ಸಿಕ್ಕೋಲ್ಲ. ಎಂಥ ಸಿನಿಮಾ ರೀ ನೀವು, ಎಷ್ಟು ಬಜೆಟ್ ರೀ ಸಿನಿಮಾದು ನಿಮ್ದು? ಬರೇ ಪ್ರೊಡ್ಯೂಸರ್ ಆಗಿದ್ ಮಾತ್ರಕ್ಕೆ ಸಾಲದು. ಡೈರೆಕ್ಟ್ರ್ ಏನು ಕೊಡ್ತಾರ ಅದನ್ನ ಕೊಡ್ಲೇಬೇಕು. ತಗೊಳ್ಳಿ ಇಲ್ಲಿಷ್ಟು, ಇದ್ರಲ್ಲಿ ಎಲ್ಲಾನು ಕೊಟ್ಟಿದ್ದೀನಿ. ಡೈರೆಕ್ಟ್ರ, ಬರೀ ಲಕ್ಷದಲ್ಲೇ ಮುಗಿದು ಹೋಗುತ್ತಾ? ಏನ್ರಿ ಇದು ಕೋ? ಅದ್ರ ಪಕ್ಕದಲ್ಲಿ ಕೋ ಅಂತ ಹೇಳಿದ್ರೆ ಕೋಟಿ ಅಂತ. ಕೋಟಿ ಏನು? ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಖರ್ಚು ಮಾಡ್ಬೇಕಾ? ಪರಮೇಶೇ ಗೋಯಿಂದ ಗೋಯ್. ವಿಶ್ರಾಂತಿ ತಗೊಳ್ಳಿ. ಈರೇನು ನೋಡ್ರಿ, ಇಂಡಿಯಾದಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ನಿಮ್ಮ ಹೀರೋಯಿನ್ ಏನಿದ್ರು ಇಂಡಿಯಾದಲ್ಲೇ ಇಂಟ್ರೊಡ್ಯೂಸ್ ಆಗ್ತಾಳೆ, ಆದ್ರೆ ಆಡೋದವಳು ಆಕಾಶದಲ್ಲಿ. ಒಂದು ಹಾಡು ಜುಪಿಟರಲ್ಲಿ, ಇನ್ನೊಂದು ಹಾಡು ಮಂಗಳ ಗ್ರಹದಲ್ಲಿ. ತಿಳ್ಕೊಳ್ರಿ, ಅವಳು ಖರ್ಚನ್ನೆಲ್ಲ ನೀವೇ ನೋಡ್ಕೋಬೇಕು. 1 ಕೋಟಿ ಆಗುತ್ತೆ. ಏನ್ರಿ ಅದಕ್ಕೆ 1 ಕೋಟಿನ? ನೋಡಿ ಸರಿ, ಹೀರೋಯಿನ್ನ ತೋರಿಸೋದಿಕ್ಕೆ ಅವಳನ್ನ ಓಪನಿಂಗ್ ಕಾಲ್ ತೋರಿಸೋದಿಕ್ಕೆ 1 ಕೋಟಿ ಕೊಡ್ಬೇಕು. ಬರೀರಿ ಸಾರ್. ಆ ಕಪ್ಪು ಹುಡುಗಿನ ಬಿಳಿ ಹುಡುಗಿ ಮಾಡೋಕೆ 1 ಕೋಟಿ ರೂಪಾಯಿ ಬೇಕಾ? ಮತ್ತಿನ್ನೇನು, ಆ ಲೈಟ್ಸು, ಈ ಲೈಟ್ಸು, ಡೂಮ್ ಲೈಟ್ಸು, ಬೂಮ್ ಲೈಟು, ಡಮ್ ಲೈಟ್ ಅಂತೆಲ್ಲ ಬಿಟ್ಬಿಟ್ಟು ಬೆಳ್ಳು ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಸಾರ್, ಆ ಹೀರೋಯಿನು ಎಷ್ಟೇ ಬೆಳ್ಳಕ್ಕಿದ್ರು ನಮ್ಮ ಕ್ಯಾಮ್ರಾದಲ್ಲಿ ಅವಳು ಕಾಣೋದು ಆಫ್ರಿಕನ್ ಜಿಳ್ಳೆ ಥರಾನೇ. ಸದ್ಯ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ನೋಡೋಣಂತೆ. ಅಲ್ಲ ಡೈರೆಕ್ಟ್ರೆ,
ಬರೋ ಸಸ್ಪೆನ್ಸೇ ಇದು ಅಥವಾ ಹೀರೋಯಿನ್ಗೆ ಡುಯೆಟ್ ಸಾಂಗ್ ಏನಾರು ಇದೆಯೋ? ಪಾಪ ಹೀರೋಗೂ ಹೀರೋಯಿನ್ ಜೊತೆ ಕಟ್ ಟು ಕಟ್ ಫ್ರೇಮ್ ಟು ಫ್ರೇಮ್ ತಪ್ಕೋಬೇಕು ಅಂತ ಆಸೆ ಇರಲ್ವಾ ಸಾರ್? ಈಗ ನೋಡ್ರಿ, ಹೀರೋ ಹೀರೋಯಿನ್ ಇರಲಿ, ಈಗ ಹೀರೋ ಮತ್ತು ಹೀರೋಯಿನ್ನು ಇಬ್ಬರು ಡ್ಯೂಯೇಟ್ ಹಾಡೋವಂಥದ್ದು ಸೀನ್ನ ಕಂಪೋಸ್ ಮಾಡಬೇಕು. ರಮಾಕಾಂತ್ ಬ್ಯಾಂಜೋ ಶುರು ಹಚ್ಕೊಳ್ಳಿ. ಸರ್, ಇಲ್ಲಿ ಹೀರೋ ಹೀರೋಯಿನ್ನು ಇಬ್ರು ಲವ್ ಮಾಡ್ತಿರ್ತಾರೆ, ಆದ್ರೆ ಹಾಡ್ನಲ್ಲಿ ಹೇಳ್ಕೊಳ್ಳೋದಿಲ್ಲ. ಅಲ್ರಿ, ಅದ್ಯಾಗ್ರಿ ಅದು? ನೋಡಿ, ಎಲ್ಲರೂ ಲವ್ವನ್ನ ಹೇಳ್ಕೊತಾರೆ ಹಾಡಲ್ಲಿ, ಬೈಯೋ ರೀತಿಲಿ, ಪ್ರೀತಿ ಮಾಡೋ ರೀತಿಯಲ್ಲಿ. ಒಬ್ರಿಗೊಬ್ರು ಲವ್ವೇ ಮಾಡ್ತಿದ್ರೆ ಅದು ಹೆಂಗಿರುತ್ತೆ ಸರ್? ಕಾನ್ಸೆಪ್ಟ್ ಏನೋ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ನಿಮ್ಮ ಬಾಯಾರೆ ಆ ಪದಗಳು ಹೊರಗಡೆ ಬಂದ್ಬಿಟ್ರೆ ಉಲ್ಲಾಸಿತನಾಗ್ಬಿಡ್ತೀನಿ. ಹೇಳಿ. ನಾನು ನಿನ್ನ ಲವರ್ ಆಗದಿದ್ರೆ ಹುಡುಗ ಹುಡುಗಿ ಹೇಳೋದು ಸರ್. ಮುಂದೆ ಹೇಳ್ರಿ. ನಾನು ನಿನ್ನ ಲವರ್ ಆಗದಿದ್ರೆ ಆ ಲವರ್ ಮನೆ ಹಾಳಾಗೋಗ್ಲಿ, ಮುಂದೆ ಹೇಳ್ರಿ. ನಾನು ಹೇಳ್ತೀನಿ ಸರ್, ಇರಿ. ನಾನು ನಿನ್ನ ಲವ್ವರ್ ಆಗದಿದ್ರೆ ಪೌಡರ್ ಆಗಿ ನಿನ್ನ ಕೆನ್ನೆಯಲ್ಲಿ ಕುಳಿತಿರುವೆ. ಸರಿ ಹೋಯ್ತು. ಬೇರೆ ನೀವು ಕ್ರೀಮು ಅದು ಇದು ಏನು ಸಿಗ್ಲಿಲ್ವಂತೋ, ಪೌಡರ್ ಆಗಿ ನೀನು ಕೆನ್ನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ಲ ಅವನು. ಹೀರೋಯಿನ್ ಏನ್ ಹೇಳ್ತಾಳೆ ಅದನ್ನ ಬೊಗಳು ಸಾಯ್ರಿ. ನಾನು ನಿನ್ನ ಪ್ರೇಯಸಿ ಆಗದಿದ್ರೆ ನಿನ್ನ ಕಣ್ಣ ರೆಪ್ಪೆಯಲ್ಲಿ ನಾನು ಮಲಗಿರುವೆ. ಸರಿ, ಇದಕ್ಕೆ ಒಳ್ಳೆ ಟ್ಯೂನ್ ಮಾಡ್ಬೇಕಲ್ಲ ರೀ ಮಹಾಂತವ್ರೆ, ಟ್ಯೂನ್ ಹಾಕ್ರಿ. ಇದಕ್ಕೆ ಏನ್ರಿ ಟ್ಯೂನ್ ಹಾಕೋದು ಇದಕ್ಕೆ? ನಾನು ನಿನ್ನ ಲವರ್ ಆಗದಿದ್ರೆ ಪೌಡರಾಗಿ ನಾನು ನಿನ್ನ ಕಣ್ಣಲ್ಲಿ ಕುಳಿತಿರುವೆ. ನಿನ್ನ ಕಣ್ಣ ರೆಪ್ಪೆಯಾಗಿ ನಾನು ಮಲಗಿರುವೆ. ನಿನ್ನ ಕಣ್ಣ ರೆಪ್ಪೆಯಾಗಿ ನಾನು ಮಲಗಿರುವೆ. ಈಗ ನೆಕ್ಸ್ಟು ಹೀರೋ ಹೀರೋಯಿನ್ಗಳನ್ನೆಲ್ಲ ಸೆಲೆಕ್ಷನ್ ಮಾಡ್ಬಿಡೋಣ. ಈಗ ಒಂದು ನಿಮಿಷ ಅವ್ರು ಯಾರೋ ನಿರೂಪಕಿ ಚಂಪಾ ಅಂತೆ, ಅವರು ನೋಡ್ಕೊಂಡು ಬಂದ್ಬಿಡ್ತೀನಿ. ಓಕೆ, ರೆಡಿ? ನೀವೆಲ್ಲ ನಾಯಕಿ ಆಯ್ಕೆಗೆ ಬಂದಿದ್ದೀರಾ? ಹೌದು. ನಾವೆಲ್ಲ ಸೆಲೆಕ್ಟ್ ಆಗ್ತೀವಾ? ಹಾಗಾದ್ರೆ ಸ್ವಲ್ಪ ಕಷ್ಟನೇ, ನಾಯಕಿ ಪಾತ್ರ ಆಯ್ಕೆ ಮಾಡಾಗಿದೆ. ಹಾ, ಹೌದಾ? ಆಯ್ಕೆ ಆಗಿದ್ದೀವಾ? ಇದು ಮೋಸ. ನಾಯಕಿ ಯಾರು? ನಾಯಕಿ ಪಾತ್ರ ಮಾಡ್ತಿರೋ ನಾಯಕಿನೇ ನಾನು. ನಾವೇನ್ ಬರ್ತೀವಿ, ಬಾಯ್. ಏನ್ ಟ್ಯೂನ್ ಆಗ್ತಾರೋ ಏನ್ ಕತೆನೋ. ನೀವೇನ್ರಿ ಚಂಪಾ ಬನ್ರಿ ಇಲ್ಲಿ. ನಮಸ್ಕಾರ ಸರ್, ತಾವು ಡೈರೆಕ್ಟರ್ ದಾಮು ತಾನೇ? ದಾಮೋದರ್ ನಾನೇನೆ. ನೀವೇನೋ ಚಂಪಾ. ಅಯ್ಯೋ, ಎಷ್ಟು ಚೆನ್ನಾಗಿ ಚಂಪಕಿ ಚಂಪಾ ಅಂತ ಕರಿತೀರಾ ದಾಮು ಸರ್. ಅದ್ ಯಾಕ್ರಿ ಹಂಗ್ ಬಳಗ್ತೀರಾ? ಸ್ವಲ್ಪ ನಿಂತ್ಕೊಳ್ಳೋದಕ್ಕಾಗಲ್ವಾ ನಿಮ್ಗೆ? ಏನು ಇವಾಗ ನಿರೂಪಣೆ ಮಾಡಕ್ ಬಂದಿದ್ದೀರಾ? ಎಲ್ಲಿ ಎಕ್ಸ್ಪ್ಲೈನ್ ಮಾಡಿ ನೋಡೋಣ, ಹೆಂಗ್ ಮಾಡ್ತಿರೋ? ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಲಿ ಸರ್? ಏನಾದ್ರೂ ಸಬ್ಜೆಕ್ಟ್ ಕೊಟ್ರೆ ತಾನೇ. ಸಬ್ಜೆಕ್ಟ್ ಇರ್ಲಿ, ಆಮೇಲೆ ನೋಡಿ. ಫೋಟೋ ತಂದಿದ್ದೀರಾ? ಫೋಟೋ ನೋಡಿ ಫೋಟೋಜೆನಿಕ್ ಇದ್ರೆ ಮಾತ್ರ ನಿರೂಪಣೆಗೆ ಅವಕಾಶ ಕೊಡ್ತೀರಾ ಅಥವಾ ನನ್ನನ್ನ ಹೀಗೆ ನೋಡಿ ಫಿಕ್ಸ್ ಮಾಡ್ತಿರೋ? ಅಯ್ಯೋ, ಸ್ವಲ್ಪ ಹಾಗೆ ನಿಂತ್ಕೊಳ್ಳಮ್ಮ. ಯಾಕೆ ಹಿಂಗ್ ಬಳುಕ್ತಾ ಇದ್ಯಾ? ನೋಡಿ, ನಿಮ್ಮ ನೋಡ್ತಿದ್ರೆ ನನ್ಗೆ ಯಾರೋ ನೆನಪಾಗುತ್ತೆ ಗೊತ್ತಾ? ಈಗ ನನ್ನ ನೆನಪಿಗೆ ತಗೊಂಡು ಬೇಗ ಫಿಕ್ಸ್ ಮಾಡಿ ಸಬ್ಜೆಕ್ಟ್ ಕೊಡಿ ಸರ್. ನನ್ನ ಗ್ರಾಚಾರ, ನಾನು ಸಾಕ್ಷ್ಯ ಚಿತ್ರ ಮಾಡ್ತಾ ಇಲ್ಲಮ್ಮ, ಸಿನಿಮಾ ಮಾಡ್ತಾ ಇದ್ದೀನಿ. ಅರೆ, ಸಾಕ್ಷ್ಯ ಚಿತ್ರ ಆದರೆ ನಿಮ್ಮ ಸಿನಿಮಾಗೆ ತಗೊಳ್ಳಿ ಸರ್. ನನ್ನ ಫ್ರೆಂಡ್ ರಮಾದೇವಿ ನಿಮ್ಮ ಬಗ್ಗೆ ಎಷ್ಟು ಹೊಗಳ್ತಾ ಇದ್ಲು ಗೊತ್ತಾ? ಸಾಕು ಮಾಡಿ ಹೋಗ್ಳೋದು. ನಾನು ನಿಮ್ಮನ್ನು ಹೊಗಳಿಕ್ ಹೋಗ್ಲಿಲ್ಲ ಸರ್, ರಮಾದೇವಿ ಹೇಳಿದ್ಲು ಅದನ್ನ ಹೇಳಿದೆ ಅಷ್ಟೇ. ಹೋಗಿ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನಿಂಗ್ ತಗೊಂಡು ಬನ್ನಿ, ಆಮೇಲೆ ನನ್ನನ್ನು ಭೇಟಿ ಮಾಡಿ, ಆಮೇಲೆ ನಿಮಗೆ ನಿರೂಪಣೆ ಚಾನ್ಸ್ ಕೊಡ್ತೀನಿ, ಗೊತ್ತಾಯ್ತಾ? ಟ್ರೈನಿಂಗ್ ಯಾಕೆ ಸರ್ ನನ್ನಂತ ಪ್ರತಿಭೆಗೆ? ಓಹೋ, ಪ್ರತಿಭೆ ಟ್ರೈನಿಂಗ್ ಯಾಕೆ? ನಾನೊಂದು ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತೀನಿ, ಮುಖದಲ್ಲಿ ಮಾಡಿ ತೋರಿಸಿ ನೋಡೋಣ. ಮಾಡಿ ತೋರಿಸ್ರಿ. ಏನ್ ನೋಡ್ತಾ ಇದ್ದೀರಾ? ಮಾಡ್ರಿ. ಪ್ರತಿಭೆ ಯಾಕೆ ಇದೆ ಅಂತ ಹೇಳಿದ್ರಲ್ಲ, ಮಾಡಿ ನೋಡಿ, ಮಾಡಿ. ಸಾರಿ ಸರ್, ನೀವು ಹೇಳೋದೇ ಸರಿ.
ನಮ್ಮಂಥ ಕಲಾವಿದರಿಗೆ ಆ್ಯಕ್ಟಿಂಗ್ ಬಗ್ಗೆ ಬೇಸಿಕ್ ಐಡಿಯಾ ಇರಬೇಕು ಖಂಡಿತ. ತರಬೇತಿ ತಗೊಂಡೆ ನಿಮ್ಮ ಮುಂದೆ ಬಂದು ನಿಲ್ತೀನಿ ಸರ್. ನಾನಿನ್ನು ಬರ್ತೀನಿ ಸರ್. ಹೊರಡಿ ಒಂದು ಕೊಡ್ತಾರೆ ತರಬೇತಿ ತಗೊಳ್ತೇನೆ. ನಾ ರೆಡಿ ಆಯ್ತೇನ್ರಿ ಸರ್? ಎಲ್ಲಿಗೆ ಹೊಂಟ್ರಿ ಸರ್? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕೇಳೋದಕ್ಕೆ ನೀವು ಯಾರ್ರಿ? ನಾನು ನಿಮ್ಮ ಅಸಿಸ್ಟೆಂಟು ಸರ್. ನೀವು ಯಾವ ಅಸಿಸ್ಟೆಂಟ್ ರೀ? ನನಗೆ 4 ಜನ ಅಸಿಸ್ಟೆಂಟ್ ಇದ್ದಾರಲ್ರಿ. ನೀವೇ ನನ್ನ ಕರ್ಕೊಂಬಂದ್ರಲ್ಲ ಸರ್ ಅಸಿಸ್ಟೆಂಟ್ ಆಗು ಅಂತ. ಓ, ನಾನು ನಿಮ್ಮನ್ನ ಕರ್ಕೊಂಡು ಬಂದೆ? ಹೌದು ಸರ್. ಯಾರ್ರೀ ಹೇಳಿದ್ದು? ದೇವ್ರಣಿಗೂ ನೀವೇ ನನ್ನ ಕರ್ಕೊಂಬಂದಿ ಸರ್, ನೀನು ನನ್ನ ಅಸಿಸ್ಟೆಂಟ್ ಆಗು ಅಂತ. ರೀ, ನಾನು ನಿಮ್ಮನ್ನ ಇವತ್ತೇ ಫಸ್ಟ್ ಸಾರಿ ನೋಡ್ತಾ ಇರೋದು. ಯಾವಾಗ್ರಿ ಹೇಳ್ದೆ ನೀವೇ ನನ್ನ ಅಸಿಸ್ಟೆಂಟು ಅಂತ? ತಮಾಷೆ ಮಾಡಬೇಡಿ ಸರ್, ನೀವೇ ಅವತ್ತು ಅಲ್ಲಿಂದ ಕರ್ಕೊಂಬಂದ್ರಲ್ಲ ಸರ್. ನಾನು ತಮಾಷೆ ಮಾಡ್ತಾ ಇದ್ದೀನ? ಯಾರೇ ನೀವು? ಸರ್ ನಾನು ನಿಮ್ಮ ಅಸಿಸ್ಟೆಂಟು ಸರ್. ನನಗೆ 5 ಜನ ಅಸಿಸ್ಟೆಂಟ್ ಇದ್ದಾರೆ, ನೀವು ಯಾರು ಅಸಿಸ್ಟೆಂಟು? ಹೋಗ್ಲಿ, ಕೋಪಿಸ್ಕೊಂಬೇಡಿ ಬಿಡಿ ಸರ್, ಹೋಗ್ತೀನಿ. ಹೋಗ್ರಿ, ಎಂತೆಂತವ್ರು ಬರ್ತಾರೋ. ಸರ್ ಸರ್ ಡ್ರಾಪ್ ಆಗ್ತೀನಿ ಬನ್ನಿ ಸರ್. ಡ್ರಾಪು ಬೇಡ, ಏನು ಬೇಡ, ಹೋಗ್ರಿ. ಒಳ್ಳೆ ಹುಚ್ಚ ಡೈರೆಕ್ಟ್ರು. ಅಲ್ಲ ರೀ ರೋಷನ್, ಇದಕ್ಕಿಂತ ಮೊದಲೆಲ್ಲಾದ್ರೂ ಮಾಡಿ ಅನುಭವ ಇದೆಯಾ? ಅನುಭವ? ಯು ಮೀನ್ ಎಕ್ಸ್ಪೀರಿಯನ್ಸ್? ನಿಮಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಪೂರ್ ಗೈಸ್. ನಿಮಗೆ ಸ್ಟೀವನ್ ಸ್ಪೀಲ್ಬರ್ಗ್ ಗೊತ್ತಾ? ನಿಮಗೆ ಆ ಸ್ಟೀವನ್ ಸ್ಪೀಲ್ಬರ್ಗ್ಗೆ ಸ್ಟಾರ್ ವ್ಯಾಲ್ಯೂ ಬಂದಿದ್ದೆ ನನ್ನಿಂದ. ನನ್ನ ಅನುಭವ ನೋಡಿ ಎಷ್ಟೋ ಪಿಕ್ಚರ್ಗಳನ್ನ ಮಾಡಿ ಆತ ಹಿಟ್ ಆಗೋದ. ಮತ್ತೆ ನಮ್ಮ ಆಶ್ ಗೊತ್ತಲ್ಲ, ಬೂದಿ ಅಲ್ಲ ರೀ, ಪಿಂಡನ. ಅಯ್ಯೋ, ಆಶ್ ಅಂದ್ರೆ ಐಶ್ವರ್ಯ ಕಣ್ರಿ, ಐಶ್ವರ್ಯ ರೈ. ಫಿಲ್ಮ್ ಇಂಡಸ್ಟ್ರಿ ಬರೋ ಮೊದಲು ಆಕೆ ಏನಾಗಿದ್ಲು? ಅವಳಿಗೆ ಆ್ಯಕ್ಟಿಂಗು, ಡ್ಯಾನ್ಸಿಂಗು, ವಾಕಿಂಗು, ಟಾಕಿಂಗು ಎಲ್ಲ ಈ ಭೂಪನೇ ಹೇಳ್ಕೊಟ್ಟಿದ್ದು. ಅದು ಯಾವುದೋ ಐಟಮ್ ಸಾಂಗ್ಗೆ ನನ್ನ ಎದುರಿಗೆ ಹಾಕಿದ್ರು. ಡ್ಯಾನ್ಸ್ ಮಾಡೋಕ್ಕಾಗದೆ ಒದ್ದಾಡೋದ್ಲು ಅವಳು. ಆಮೇಲೆ ಏನಾಯ್ತು ಗೊತ್ತೇ? ನನ್ನ ಕಾಲು ಹಿಡ್ಕೊಂಡು, ಸರ್ ನೀವೇ ಸರ್ ನನ್ನ ಗುರು, ನನಗೆಲ್ಲ ಕಲಿಸ್ಕೊಡಿ ಸರ್ ಅಂತ ಗೋಳೋ ಅಂತ ಹತ್ಬಿಡೋದೆ. ಹಾಗೆ ಅವಳಿಗೆ ಎಲ್ಲ ಕಲಿಸಿದಿ. ಇವಾಗ ನೋಡಿ, ಡೋಲಾರೆ 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 ಅಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಲ್ವಾ. ಈ ಸ್ಟೀವನ್ ಸ್ಪೀಲ್ಬರ್ಗು, ಈ ಐಶ್ವರ್ಯ ರೈ, ಇವರೆಲ್ಲ ನಾನು ಬೆಳೆಸಿದ ಕಂದಮ್ಗಳು ಕಣ್ರಿ. ಆಮೇಲೆ ಎಷ್ಟೋ ಪ್ರೊಡ್ಯೂಸರ್ ಜೊತೆ ಎಷ್ಟೋ ಹಿಟ್ ಫಿಲ್ಮ್ಗಳು ಮಾಡಿಬಿಟ್ಟೆ. ಕೆಲವೊಂದು ಆಫರ್ಗಳನ್ನು ನಾನೇ ರಿಜೆಕ್ಟ್ ಮಾಡಿಬಿಟ್ಟೆ. ಯಾಕೊತ್ತೆ? ಬಿಳಿ ಜೀಳೆಗಳು ಬೆಳಗಿವೆ ಅಂತ ಎಲ್ಲಾನ ತಂದು ಹೀರೋಯಿನ್ ಅಂತ ಹಾಕ್ಬಿಡೋದು. ಆ್ಯಕ್ಟಿಂಗೇ ಗೊತ್ತಿಲ್ಲ ಅವಕ್ಕೆ. ನಾನೇ ಆ್ಯಕ್ಟಿಂಗ್ ಸರಿ ಬರಲಿಲ್ಲ ಅಂತ ರಿಜೆಕ್ಟ್ ಮಾಡಿ ಬಂದ್ಬಿಟ್ಟೆ. ಅಷ್ಟೇ ಯಾಕೆ, ಸುಮಾರು ಹೀರೋಗಳು ನನ್ನ ಹತ್ರ ಟ್ರೈನಿಂಗ್ ತಗೊಂಡು ಈಗ ಅವರೆಲ್ಲ ಟಾಪ್ ಸ್ಟಾರ್ಗಳು. ಏನು ಬ್ರೇಕೋ ಏನು ಲಕ್ಕೋ. ನಾವೇನೋ ಹೀರೋ ಆಗೋ ಆಸೆ ಕಂಡ್ರು, ನಾನು ಸ್ಟಾರ್ ಆಗೋದು ಅನ್ನೋದು ಇನ್ನೊಂದು ನಿರಾಶೆ. ನಿಮ್ಮ ಬ್ಯಾಕ್ಗ್ರೌಂಡ್ ಅಷ್ಟಿದ್ದು ಇಷ್ಟಕ್ಕೆ ಯಾಕೆ ಕೈ ಹಾಕಿದ್ದು? ರೀ ಏನ್ರಿ ಅವರು ಹೀಗೆ ಹೇಳ್ತಾರೆ? ಆಸ್ಕರ್ ಲೆವೆಲ್ ಹತ್ತಿರೋ ದೇಹ ಕಣ್ರಿ ಇದು. ಅದೆಷ್ಟೋ ಬಾರಿ ಹೀಗೆ ಸುಮ್ಮನೆ ಅವಾರ್ಡ್ ಕೊಡೋಣ ಅಂತ ಬಂದಿದ್ರು. ನಾನೇ ಯಾಕೆ ಬೇಕಂತ ಎಲ್ಲ ಫ್ಲಾಪ್ ಪಿಕ್ಚರ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟೆ. ಅಂತ ದೊಡ್ಡ ಮನಸ್ಸಿಟ್ಕೊಂಡು ಇಂಥ ಚಿಕ್ಕ ಕನಸಿಗೆ ಕೈ ಹಾಕಿದಿರಲ್ಲ, ಅದು ಏನು ಕತೆ? ಟೈಮ್ ಆಯಿತು, ನಾನು ಬರ್ತೀನಿ. ನೋಡ್ತಾ ಇರಿ, ಈಗಿರೋ ಎಲ್ಲ ಹೀರೋಗಳಿಗೆ ಗೇಟ್ ಪಾಸ್ ಕೊಟ್ಟು ಬರ್ತೀನಿ. ನನ್ನ ಯೋಗ್ಯತೆ ನೋಡಿ ಬೆರ್ಗಾಗಿ ಹೋಗ್ಬೇಕು ಅವರು. ಆ ಸೀನಂತೂ ನೋಡ್ತಾ ಇದ್ರೆ ಆಹಾ. ಯಾರು ನೀವೆಲ್ಲ? ಏನು ನಡೀತಾ ಇದೆ ಇಲ್ಲಿ? ಪರ್ಮಿಷನ್ ಇಲ್ಲದೆ ನಿಮ್ಮನ್ನೆಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಯಾರು ಹೇಳಿದ್ದು? ಬಿಟ್ಟಿ ಜಾಗ ಸಿಗಂಗಿಲ್ಲ. ನಮ್ಮದೇ ಯೋಗ ಅಂತ ರಾಜ್ಯಭಾರ ಮಾಡೋ ಜನ ನೀವು. ಅದು ನೋಡಿ, ಅದು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀರಾ? ಜನರಿಂದ ಅಪೇಕ್ಷೆ ಪಡೆದೇ ಇರೋಂಥ ಒಂದೇ ಒಂದು ಪದ ಅಂದರೆ ಕ್ಷಮಿಸೋದು. ಹುಷಾರ್ ನೋಡಿ, ಅದು ಬಂದು ಅದು ನೋಡಿ ನೋಡಿ, ನಾವು ನೋಡೋದು ಬೇಡ, ನೀವು ಕೇಳೋದು ಬೇಡ. ಏನಿದ್ರು ವಾರ್ನಿಂಗ್ ಕೊಡೋದು ಅಷ್ಟೇ. ಯಾಕೆ ತಗ್ತಾ ಇದ್ದೀರಾ? ಹೇಗಿತ್ತು ಸರ್ ಆ್ಯಕ್ಟಿಂಗು? ನನಗೊಂದು ಚಾನ್ಸ್ ಕೊಡ್ತೀರಾ? ಎದುರಿಕೆ ಹಾಕಿ ಚಾನ್ಸ್ ಕೇಳಕ್ಕೆ ಬರ್ತೀರಾ? ಬಾಳ್ರಿ ನೀವು. ಮೆಣಸಿನ್ಕಾಯಿ ಅಷ್ಟು ಉದ್ದ ಇಲ್ಲ, ಚಾನ್ಸ್ ಕೇಳಕ್ಕೆ ಬರ್ತಾರೆ.
ನೀವು ಹಿಂಗೆಲ್ಲ ಪಡ್ಕೊಂಡ್ರೇನೆ ರೀ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚಾನ್ಸ್ ಕೇಳಕ್ ಬರೋದು. ಏನ್ ಪೇಪರ್ ಹಂಗಿಟ್ಕೊಂಡು ನಗ್ತಾ ಇದ್ದೀರಾ? ಸರ್ ಇವರ ಸರ್ ರೋಷನ್ ಅಂತ ಹೇಳಿ. ಬನ್ನಿ ರೋಷನ್, ಹಾಗೆ ಸ್ಟೈಲಾಗಿ ಬನ್ನಿ. ಬಮ್ಮ ಬಮ್ಮ, ಸ್ಟೈಲಾಗಿ ಸ್ಲೋ ಆಗಿ ಬನ್ನಿ ಬಮ್ಮ. ವಾಹ್ ಏನ್ ಸ್ಟೈಲ್ ಅಮ್ಮ. ಹಾಯ್ ಎವ್ರಿಬಡಿ, ಹೆಂಗೆ ಸ್ಟೈಲ್ ರೀ? ಆಕ್ಟ್ ಬರುತ್ತಾ ನಿಮಗೆ? ಸರ್ ನನ್ನ ಹೆಸರೇ ರೋಷನ್. ಆಕ್ಟಿಂಗೇ ನನ್ನ ಫ್ಯಾಷನ್. ನನ್ನ ಟ್ಯಾಲೆಂಟ್ ನೋಡ್ತಾ ಇದ್ರೆ ನೀವು ಕನ್ಫ್ಯೂಷನ್. ನಿಮ್ಮ ರೇಷನ್ ಸ್ಟೇಷನ್ ಸ್ಟಾಪ್ ಮಾಡಿ ನಾ ಹೇಳೋ ಡೈಲಾಗನ್ನು ಹೇಳಿ ಸಾಕು. ಹೇಳಿ ಸರ್, ಯಾವ ಡೈಲಾಗ್ ಬೇಕು ಹೇಳಿ, ಪಟ್ ಪಟ್ ಪಟ ಅಂತ ಎಸ್ತೀನಿ. ಮೇಲೆಯಿಂದ ಕೆಳಗೆ ತನಕ, ಕೆಳಗಿಂದ ಮೇಲೆ ತನಕ, 1 to 100 ತನಕ, 100 to 1 ತನಕ, A to Z ತನಕ, Z to A ತನಕ, ಆ ಟು ನ್ಯಾ ತನಕ, ನ್ಯಾ ಟು ಆ ತನಕ, ನಿಮ್ಮಿಂದ ಅಲ್ಲಿ ತನಕ, ಅಲ್ಲಿಂದ ನಿಮ್ಮ ತನಕ, ಏನು ಬೇಕಾದ್ರೆ ಪಟ್ 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 ಪಟ ಅಂತ ಹೇಳ್ತೀನಿ ಸರ್. ಓ ಸ್ಟಾಪ್ ಇಟ್ ಐಸೆ, ನಾನು ಹೇಳೋ ಡೈಲಾಗನ್ನು ಮಾತ್ರ ಹೇಳಿ ಸಾಕು. ಬಡ 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 ಅಂತ ಒಳ್ಕೊಂಡು ಹೋಗ್ತೀರಲ್ರಿ. ನೋಡ್ರಿ, ನಾನು ಮಾಡ್ತಾ ಇರೋದು ಹಾರರ್ ಸ್ಟೋರಿ. ಅದರಲ್ಲಿ ನಿಮಗೆ ದೆವ್ವ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಸುಮ್ಮನೆ ರೀ ಸರ್, ಒಳ್ಳೆ ಜೋಕ್ ಮಾಡ್ತೀರಾ ನೀವು. ಸರ್ ಇದು ಹೈಟೆಕ್ ಯುಗ, ದೆವ್ವಗಳು ಏನಿದ್ರು ಅಟ್ಟಿಸ್ಕೊಂಡು ಬರಲ್ಲ, ಹಾರ್ಕೊಂಡು ಬರುತ್ತೆ. ಹಾರ್ಕೊಂಡು ನನ್ನ ಕಥೆಯಲ್ಲಿ ನನ್ನ ದೆವ್ವ ಅಟ್ಟಿಸ್ಕೊಂಡೇ ಬರೋದು, ನಿಮ್ಮ ದೆವ್ವ ಹಾರ್ಕೊಂಡೇ ಬರೋದು. ನಾನು ಹೇಳ್ದಷ್ಟು ನೋಡಿ, ದೆವ್ವ ನನ್ನ ಅಟ್ಟಿಸ್ಕೊಂಡು ಬರೋದು. ಅವಾಗ ನನ್ನ ಕೈಯಲ್ಲಿ ಪಿಸ್ತೂಲ್ ಇರುತ್ತಾ ಅಲ್ಲ ಚಾಕು ಇರುತ್ತಾ? ಯಾಕಂದ್ರೆ ದೆವ್ವ ಸಾಧಾರಣವಾಗಿ ಹೆದರಿಕೆ ಬೇಕಲ್ವೇ. ನಿಮ್ಮ ಕೈಲಿ ಪಿಸ್ತೂಲು ಇರಲ್ಲ, ನಿಮ್ಮ ಕೈಲಿ ಬಂದೂಕನೂ ಇರಲ್ಲ, ನಿಮ್ಮ ಕೈಲಿ ಚಾಕುನೂ ಇರೋದಿಲ್ಲ, ಬರೀ ಕೈಲಿ ಇರ್ತೀರಾ. ಏನು ಇರಲ್ವಾ? ಬರೀ ಕೈಲಿ ಇರ್ತೀನ? ಏನ್ ಸರ್ ನೀವು ಹೀರೋ ಅಂತೀರಾ, ಅದು ಬೇರೆ ದೆವ್ವ ಗಿವ್ವ ಅಂತೀರಾ. ಐ ಶುಡ್ ಹ್ಯಾವ್ ಸಮಥಿಂಗ್ ಮ್ಯಾನ್. ಅಟ್ಲೀಸ್ಟ್ ಒಂದು AK-47, ಒಂದು ಬೈಕು ಇಷ್ಟಾದರೂ ಇರಲೇಬೇಕು. ಇಲ್ಲಾಂದರೆ ನಾನು ಈ ರೋಲ್ನ ರಿಜೆಕ್ಟ್ ಮಾಡಬೇಕಾಗುತ್ತೆ. ನೀವೇನ್ರಿ ರಿಜೆಕ್ಟ್ ಮಾಡೋದು? ನೀವೇನು ಪ್ರಾಣಿಗಳನ್ನ ಶೂಟ್ ಮಾಡಕ ಹೋಗ್ತಾ ಇದ್ದೀರಾ? ನೀವೇನ್ರಿ ರಿಜೆಕ್ಟ್ ಮಾಡೋದು? ನಾನೇ ನಿಮ್ಮನ್ನ ರಿಜೆಕ್ಟ್ ಮಾಡ್ತೀನಿ. ಹೋಗ್ರಿ, ರೋಷನ್ ಅಂತೆ, ಫ್ಯಾಷನ್ ಅಂತೆ, ಕನ್ಫ್ಯೂಷನ್ ಅಂತೆ, ಹೋಗ್ರಿ. ಆಸ್ಕರ್ ಈ ಕಡೆ ದಾರಿ. ಬಾಯ್ ಎವ್ರಿಬಡಿ. ತೆರಿಕೆ ರೇ, ಆ ನೆಕ್ಸ್ಟ್ ದಿನ ಯಾರ್ರೀ ಅವರು? ಸರ್ ಅವರು ಆ ಸೇಗನ್ ಕಳಿಸ್ರಿ. ಸಾರ್ ಅಲ್ಲಿ ನೋಡಿ ಸಾರ್, ಸೈಗ್ ಬರ್ತಾ ಇದ್ದಾನೆ. ಸೈಗು ಒಳ್ಳೆ ಸೂಪರ್ ಮ್ಯಾನ್ ತರ ಇದ್ದಾನೆ ಅಲ್ರಿ. ಸೇಗ್ ರೀ, ರಮಾಕಾಂತ್ ದಾಸ್ ಬ್ಯಾಂಜೋ, ಇವರ ಫೇಸ್ ನೋಡ್ಬಿಟ್ಟು ಒಂದೊಳ್ಳೆ ಹೀರೋಯಿಸಮ್ ಆಡ್ ಬರೀರಿ. ಸರ್ ನಮ್ದು ಒಂದು ಡೈಲಾಗ್ ತಗೊಳ್ಳಿ ಸರ್. ನೀವು ಹೇಳೋ ಡೈಲಾಗು ನಾನು ಯಾಕೆ ತಗೊಳ್ಳಿ? ನಾನು ಹೇಳೋ ಡೈಲಾಗು ನೀವು ಹೇಳಬೇಕು. ದೆವ್ವ ನಿಮ್ಮ ಮುಂದೆ ಇರುತ್ತೆ. ಆಗ ನೀವೇನು ಮಾಡಬೇಕು? ಹತ್ರ ಬರಬೇಡ ಅಂತ ಹೆದರ್ಕೋತಾ ಹೇಳಬೇಕು. ಹೇಳಿ ನೋಡೋಣ. ಹತ್ರ ಬರಬೇಡ. ಏಯ್, ನಿಮ್ಮ ಮುಂದೆ ದೆವ್ವ ಇರುತ್ತ್ರಿ, ಹೆದರ್ಕೋಬೇಕು. ಹತ್ರ ಬರಬೇಡ ಅಂತ ನಿಂತ್ಕೊಂಡು ಏನು ಒಳ್ಳೆ ಗೊಂಬೆ ಥರ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ? ಓ, ಇದೊಳ್ಳೆ ಕಥೆ ಆಯ್ತು. ದೆವ್ವನ ನಮ್ಮ ಮುಂದೆ ನೀವಿದ್ದೀರಲ್ಲ ಸರ್. ಎಷ್ಟು ಧೈರ್ಯ ರೀ ನಿಮಗೆ? ನಿಮ್ಮ ಮುಂದೆ ದೆವ್ವ ಇದ್ರೇನ ಎದುರ್ಕೊಳ್ಳೋದು? ದೆವ್ವ ಇಲ್ಲದೆ ಹೋದ್ರು ದೆವ್ವ ಇದೆ ಅಂತ ತಿಳ್ಕೊಂಡೆ ಆಕ್ಟ್ ಮಾಡ್ಬೇಕ್ರಿ. ಅದನ್ನೇ ಆಕ್ಟಿಂಗ್ ಅಂತ ಹೇಳ್ತಾರೆ. ಹತ್ರ ಬರಬೇಡ. ಇದೊಳ್ಳೆ ಕಥೆ ಆಯ್ತಲ್ಲ. ಹತ್ರ ಬರಬೇಡ ಅಂತ ನೀವು ನಮ್ಮ ಹತ್ರ ಬರ್ತಾ ಇದ್ದೀರಲ್ಲ. ನೀವು ಅಲ್ಲೇ ಇರಿ, ನಾನು ನಿಮ್ಮ ಹತ್ರ ಬರ್ತೀನಿ. ಹತ್ರ ಬರಬೇಡ. ನೀವು ಯಾರ ಹತ್ರ ಬರೋದನ್ನು ಬೇಡ, ನಿಮ್ಗೆ ಯಾವ ಪಾತ್ರನೂ ಬೇಡ. ಹೋಗ್ರಿ ಇಲ್ಲಿಂದ. ದೆವ್ವ ಅಂತೆ, ದೆವ್ವ. ಹೋಗ್ರಿ. ದೆವ್ವ ಆಕ್ಟ್ ಮಾಡೋದಕ್ಕೆ ಬರೋದಿಲ್ಲ, ಬಂದ್ಬಿಡ್ತಾರೆ ಡ್ರೆಸ್ಗಳು ಹಾಕೊಂಡು, ಕಾಸ್ಟ್ಯೂಮ್ಗಳು ಹಾಕೊಂಡು. ನೆಕ್ಸ್ಟ್ ಯಾರ್ರಿ? ಇವನ ಹೆಸರೇ ಭೂಪೇಂದ್ರ ಸರ್. ಇವನ್ ಹೈಟು ಅಟ್ಟಾಮ್ ಬಾಂಬು. ಇವನ್ ನೋಟ ಟ್ರೆಸ್ಗರ್ ಪಿಸ್ತೂಲ್ ಗನ್ನು. ಟಿಶ್ಯೂ. ತಲೆ ಎತ್ತಿದ್ರೆ ಭೂಕಂಪ, ನಡೆದರೆ ಕಾಲ್ಗಿಚ್. ಇವನ್ ತಲೆ ಕೆಟ್ರೆ ಸುನಾಮಿ ಅಲೆ.
ಇಂಥವನಿಗೆ ಒಳ್ಳೆ ಕ್ಯಾರೆಕ್ಟರೇ ಕೊಡಬೇಕು. ನೋಡಯ್ಯ ಭೂಪೇಂದ್ರ, ನೀನು ಇದರಲ್ಲಿ ಸೆಕೆಂಡ್ ಹೀರೋ. ಇರ್ಲಿ ಬಿಡಿ ಸರ್, ಆದ್ರೆ ಹೀರೋಯಿನ್ ಮಾತ್ರ ಫಸ್ಟ್ ಸ್ಟ್ಯಾಂಡ್ ಬೇಕು. ತರಲೇಬೇಡ, ಹೇಳದಷ್ಟು ಕೇಳಯ್ಯ. ನಿನಗೆ ಹೀರೋಯಿನ್ ಇರಲ್ಲ, ನಿನಗೆ ಹೆಂಡತಿ ಇರ್ತಾಳೆ. ಹೆಂಡ್ತಿನ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಏನ್ ಎಂಜಾಯ್ಮೆಂಟ್ ಪಿಂಡ, ನೀನ್ ಮದುವೆ ಆಗಿದ್ದು ಫಸ್ಟ್ ನೈಟ್ ಅಲ್ಲೇ ನೆಗದು ಬಿದ್ದು ಸತ್ತಿರ್ತಾಳ. ಯಾಕೆ ಸರ್ ನಾನು ಹೆಂಡ್ತೀನಿ ಫಸ್ಟ್ ನೈಟ್ ಅಲ್ಲೇ ಸಾಯಿಸ್ತೀರಿ? ಎಲ್ಲ ಮುಗಿದ್ಮೇಲೆ ಸಾಯಿಸ್ಬೋದಿತ್ತಲ್ಲ. ನಿಮ್ ಹೆಂಡತಿಯಾಗಿ ಮೋಹಿನಿಯಾಗಿ ಬಂದು ನಿನ್ನ ಸೇಡ್ ತೀರ್ಸ್ಕೊಡ್ತಾಳ ಕಣಯ್ಯ. ಅವಳು ಯಾಕೆ ಸರ್ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು? ಯಾಕೆಂದ್ರೆ ನೀನ್ ಅವಳನ್ನ ರೇಪ್ ಮಾಡಿರ್ತೀಯ. ರೇಪಾ? ಓಕೆ ಓಕೆ. ಏನು ಓಕೆ ಓಕೆ, ಬರೇ ಕಣ್ಣಲ್ಲಿ ರೇಪ್ ಮಾಡಿರ್ತೀಯ ಅಷ್ಟೇ. ಕಣ್ಣಲ್ಲೇ ರೇಪಾ? ಏನಿಲ್ಲ, ರೇಪ್ ಮಾಡೋಲ್ಲ, ಅಲ್ಲಿ ಮದುವೆ ಆಗಿ ಫಸ್ಟ್ ನೈಟ್ ಇಲ್ಲ. ಏನ್ ಸರ್ ಇದು? ಏನ್ ಸರ್ ಅಂತ ಹೇಳಿದ್ರೆ ನಮ್ಮ ಕಥೆ ಇರೋದೇ ಹಾಗೆ. ನಿಮ್ಮ ಕತೆ ಸೇರ್ತು ಹಳೆ ಸಾಂಬಾರ್ ಪುಡಿ ಡಬ್ಬಿಲಿ. ದೊಡ್ಡ ನಮಸ್ಕಾರ, ಬರ್ತೇನೆ. ವಾಗಯ್ಯ, ಏನ ಆಸ್ಕರ್ ವಿನ್ನರ್ ಹೀರೋ ತರ ರೇಪ್ ಬೇಕು, ಫಸ್ಟ್ ನೈಟ್ ಬೇಕು ಅಂತೆಲ್ಲ ಕೇಳ್ತಾ ಇಂಥವ್ರನ್ನೆಲ್ಲ ಯಾಕ್ರಿ ಕರ್ಸ್ತೀರಾ? ಭೂಕಂಪ ಅಂತೆ, ಭೂಕಂಪ. ಆ ಮನೆ ಹಾಳಾಗೋಗ. ನೋಡಿ, ಈ ಫೇಸ್ ಮಾಡ್ಬಿಟ್ಟು ಒಂದು ಹಾಡು ಮಾಡಿದ್ರಲ್ಲ, ಎಲ್ಲಿ ಮಾಡಿ? ಇಲ್ಲಿದೆ ನೋಡಿ ಸರ್. ಅಲ್ಲ ಸರ್, ಅದು ಇದು ಅವನ ಕೋರಸ್ಸು ಸರ್ ಇದು. ಆಮೇಲೆ ಅವನ ಸ್ಟೈಲ್ ನೋಡು, ಹಾಲಿಡೇ, ಅವನ ಸ್ಮೈಲ್ ನೋಡು, ತಾಜ್ ವೆಸ್ಟರ್ನ್, ಅವನ ಗುಂಡ ಕುದುರೆ, ಕುತುಬ್ ಮಿನಾರ್, ಶೆಡ್ ಹೊಡೆದ್ರೆ ಚಾರ್ ಮಿನಾರ್. ನಾನು ಹೇಳ್ತೀನಿ, ಅವನ ಲವ್ ಬಗ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಮುತ್ತು ಕೊಟ್ರೆ ತಾಜ್ ಮಹಲ್, ಕೈ ಹಿಡಿದ್ರೆ ಶೀಶ್ ಮಹಲ್. ಇವನೇ ಆಲ್ ಕಂಟ್ರಿ. ಅನ್ಯಾಯಕ್ಕೆ ಮಾತ್ರ ಇವನ್ ಎಂಟ್ರಿ. ಶ್ಯಾಮ್ ಅವರೇ, ಇದು ಒಳ್ಳೆ ಟ್ಯೂನ್ ಹಾಕ್ರಿ. ಝೂಮ್ ಬಾಬಾ ಬಾಬಾ ಝೂಮ್ ಬಾಬಾ ಝೂಮ್ ಬಾಬಾ ಟೀ ಬಾಬಾ ಝೂಮ್ ಬಾಬಾ ಝೂಮ್ ಬಾಬಾ ಟೀ ಬಾಬಾ ಝೂಮ್ ಬಾಬಾ. ಸ್ಟೈಲ್ ನೋಡು, ಹಾಲಿಡೇನು. ಸ್ಮೈಲ್ ನೋಡು ತಾಜ್ ವೆಸ್ಟರ್ನ್, ಸ್ಮೈಲ್ ನೋಡು ತಾಜ್ ವೆಸ್ಟರ್ನ್. ಗುಂಡು ಹಾಕಿದ್ರೆ ಕುತುಬ್ ಮಿನಾರ್. ಶೆಡ್ ಹೊಡೆದ್ರೆ ಚಾರ್ ಮಿನಾರ್, ಚಾರ್ ಮಿನಾರ್, ಚಾರ್ ಮಿನಾರ್. ಝೂಮ್ ಬಾಬಾ ಝೂಮ್ ಬಾಬಾ ಝೂಮ್ ಬಾಬಾ ಬಾಬಾ ಝೂಮ್ ಬಾಬಾ ಝೂಮ್ ಬಾಬಾ ಝೂಮ್ ಬಾಬಾ. ಚಲನಕ್ಕೆ ಏನು ಚೆನ್ನಾಗಿರುತ್ತದೆ. ಓಹೋ, ಇವನ ಕಣ್ಣು ರಾಜಸ್ಥಾನ್, ಇವನ ಕೆನ್ನೆ ಪಾಕಿಸ್ತಾನ್, ಇವನ ಹೃದಯ ಹಿಂದೂಸ್ತಾನ್. ಮೊದಲು ಕೈ ಬರೋದು, ಆಮೇಲೆ ಕಾಲು. ಹೌದ್ರಿ, ಹೌದು. ಅವನ ಕೈ ಅಮೇರಿಕಾ, ಅವನ ಕಾಲು ಆಫ್ರಿಕಾ, ನಾನು ಮಧ್ಯದಲ್ಲಿ ಅಂಟಾರ್ಟಿಕಾ. ಏನು ಬೇರೆ ಪದಗಳು ಬರಲ್ವೇನ್ರಿ? ಅವನ ತಲೆ ಆಫ್ರಿಕಾ ಅಂತೆ, ಅವನ ತಲೆ ಅಮೇರಿಕಾ ಅಂತೆ. ಏನು ಬರೀತೀರಿ ತಾಜು ವೆಸ್ಟರ್ನ್ ಅನ್ಕೊಂಡು? ಸರ್, ಶೂಟಿಂಗ್ ಟೈಮಲ್ಲಿ ಹೀರೋದ ನೀವು ಕಟ್ ಮಾಡಿಬಿಡಿ, ಎಡಿಟಿಂಗಲ್ಲಿ ಹೀರೋಯಿಂದ ನಾನು ಕಟ್ ಮಾಡಿಬಿಡ್ತೀನಿ. ಸರ್, ಶಾರ್ಟ್ನ ನೀವು ಕಟ್ ಮಾಡಿ ಸರ್, ಪ್ರೇಮ್ನ ನಾನು ಕಟ್ ಮಾಡ್ತೀನಿ. ಸರ್, ನಮ್ಮ ಕ್ರೆಡಿಟಿ ಬಗ್ಗೆ ತಮಗೆ ತಿಳಿಬೇಕು ಅಂದರೆ ಹೀರೋಗೂ ಹೀರೋಯಿನ್ಗೂ ಕಾಸ್ಟ್ಯೂಮ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಬನ್ನಿ ಸರ್. ಎಡಿಟಿಂಗಲ್ಲಿ ನಾನು ಬೇಕಾದ್ರೆ ಡ್ರೆಸ್ ಕೊಡ್ತೀನಿ. ಏನ ಕಾಸ್ಟ್ಯೂಮ್ ಇಲ್ಲದೆ ನೀವೇ ಎಡಿಟಿಂಗಲ್ಲಿ ಕಾಸ್ಟ್ಯೂಮ್ ಕೊಡ್ತೀರಾ ಹೀರೋಯಿನ್ಗೆ? ನೀವು ಸ್ಕ್ಯಾಂಡಲ್ ಮಾಡೋದಕ್ಕೋಸ್ಕರ ನಾವು ಖಿಂಡಲ್ ಆಗಿ ತೆಗಿಬೇಕೇನ್ರಿ? ರೀ ಇಂಗ್ಲೇಶ್ ಇಂಗ್ರಾಜ್ ಅವರೇ, ಅಂತ ಡಿಜಿಟಲ್ ಕ್ರಿಯೇಟಿವಿಟಿ ಅಂತ ಅದೇನು ಬೇಡ ರೀ, ಸಿಂಪಲ್ ಆಗಬೇಕು ಅಷ್ಟೇ. ಸರ್, ಇಂಟರ್ವ್ಯೂ ಭಾಳ ಚೆನ್ನಾಗಿರ್ಬೇಕು ಸರ್. ಸ್ಟಾರ್ಟಿಂಗ್ ಎಲ್ಲ ಕಟ್ 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 ಮಾಡಿ ಬಿಸಾಕ್ಬಿಡೋದು, ತಲೆ ಕೈ ಕಾಲು ದೇಹ ಎಲ್ಲ ಕಟ್ ಮಾಡೋದು, ಒಂದು ಕಡೆ ಉಳಿಸ್ಬಿಡೋದು. ಆಗಿದೆ ಐಡಿಯಾ. ಆಮೇಲೆ ಅಲ್ಲೊಂದು ಉಳ್ಕೊಂಡು ಬರುತ್ತೆ, ಇಲ್ಲೊಂದು ಉಳ್ಕೊ ಬರುತ್ತೆ, ಆಮೇಲೆ ಒಂದೊಂದಾಗಿ ಸೇರಿಸೋದು. ರೀ ಒಳ್ಳೆ ಐಡಿಯಾ ಕೊಡ್ರಿ ಅಂತ ಹೇಳಿದ್ರೆ ತುಂಡಾಗುವಂಥ ಐಡಿಯಾ ಕೊಡ್ತೀರಲ್ರಿ. ಏನು ಕೈ ಕಾಲೆಲ್ಲ ಕಟ್ ಮಾಡಿಬಿಟ್ಟು ಒಂದೊಂದಾಗಿ ಉಳಿಸ್ಬಿಟ್ಟು ಇದು ಮಾಡ್ಬೇಕಾ ಹೀರೋನ? ಏನು ನಾವೇನು ಕಾರ್ಟೂನ್ ಪಿಕ್ಚರ ಮಾಡ್ತಾ ಇದ್ದೀವಿ? ಕೈ ಒಂದು ಕಡೆ, ಕಾಲು ಒಂದು ಕಡೆ, ತಲೆ ಒಂದು ಕಡೆ ಅಂತ. ಅದನ್ನೇ ರಕ್ನೋಯಿಲ್ಲ, ಅದೇ ರಕ್ನೋಲ್ಲ, ಅದೇ ರಕ್ನೋಯ್ಯ ವಿದೇಶ ಮಹಾರಾಷ್ಟ್ರ ಅಗ್ನೇ ಮನೆ ಅನರಿ ಯಾಕೆ ಬ್ರಾಹ್ಮಣ ಇಷ್ಟು ಶುರುವಾದ ನಾವು ಬ್ರಾಹ್ಮಣ ಕಲ್ಲೆಲ್ಲ ರೀ ಲಿಂಗಾರ್ ಸೇನ್, ಲಿಚ್ಚಿಗೇನು, ರಮಾಕಾಂತ್, ದಾಸು ಮತ್ತೆ ಬ್ಯಾಂಜೋ ಹೀರೋ ಹೀರೋಯಿನು ಬೇರೆ ಆಗೋಂಥ ಸೀನು ಮಾಡ್ರಿ, ಕೊಡ್ರಿ ಲಿರಿಕ್ಸು. ಕುಡಿತಾ ಕುಡಿತಾ ಹೀರೋ ಕುಗ್ಗಿ ಹೋಗ್ಬಿಟ್ಟಿರ್ತಾನೆ, ಮಿಡಿತಾ ಮಿಡಿತಾ ಹೀರೋಯಿನ್ ಹಿಗ್ಗೋಗ್ಬಿಟ್ಟಿರ್ತಾಳೆ ಸರ್. ಎಷ್ಟು ಚೆನ್ನಾಗಿದೆ ಸಾಲು. ಕುಡಿತಾ ಕುಡಿತಾ ಕುಗ್ಗಿ, ಮಿಡಿತಾ ಮಿಡಿತಾ ಹಿಗ್ಗಿ. ಅದು ಹಾಗಲ್ಲ, ಅದು ಹೀಗಿರ್ಬೇಕು. ನಾನಿಲ್ಲಿ ಹೀರೋ, ಹೀರೋ ನೀನಲ್ಲಿ ಹೀರೋಯಿನ್. ಈ ಬದುಕಲ್ಲಿ ಅದೇ ಕಥೆ ಸರ್. ನೀನೆಲ್ಲ ಇದ್ದರು ನಾನಿನ್ನ ಬಿಡಲಾರೆ, ನೀನೆಲ್ಲ ಇದ್ದರು
ಸರ್ ಇದ್ರೆ ಹೀಗೆ ನೋಡಿ ಸರ್. ನಾನಿಲ್ಲಿ ನೀನಲ್ಲಿ ಆಮೇಲೆ ಈ ಬದುಕಲ್ಲಿ ವೆರಿ ಗುಡ್. ಸರ್ ಇಲ್ಲಿ ನೋಡಿ ಸರ್, ಇವರೇ ಮಾಡೋಣ ಅಂತ ಮಿಸ್ ಮಾಡೋಣ ಸರ್. ಬಾಮ್ಮ ಬಾಮ್ಮ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಬಾಮ್ಮ. ನೋಡಿ ನಿಮ್ದು ಇದರಲ್ಲಿ ಸೋಷಿಯಲ್ ಕ್ಯಾರೆಕ್ಟರ್. ನಿಮ್ಮ ಬಾಯ್ ಫ್ರೆಂಡಿಗೆ ಐ ಲವ್ ಯು ಐ ಲವ್ ಯು ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ತೀರಾ. ಎಲ್ಲಿ ಹೇಳಿ ನೋಡೋಣ. ಐ ಲವ್ ಯು ಐ ಲವ್ ಯು. ಅಯ್ಯ ಏನು ಒಳ್ಳೆ ಗಡ ಬಡ್ದಿರೋ ಥರ ಐ ಲವ್ ಯು ಅಂತ ಹೇಳ್ತೀರಲ್ರಿ. ಹೇಳಿದ್ರೆ ಹಿಂಗೆ ಹೇಳ್ಬೇಕ್ರಿ. ನನ್ನ ಕಣ್ಣಲ್ಲಿದ್ಯಾ, ನನ್ನ ಹೃದಯದಲ್ಲಿದ್ಯಾ, ನನ್ನಿದ್ದೇಲಿದ್ಯಾ, ನನ್ನಿದ್ದೇ ಕದ್ದ ಚೋರ ನೀನು, ನನ್ನ ಮನ್ಮಥ ನೀನು, ನನ್ನ ರಣದಿರ ನೀನು ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ರಿ. ಹೇಳಿ. ನನ್ನ ಕಣ್ಣಲ್ಲಿದ್ಯಾ, ನನ್ನ ಹೃದಯದಲ್ಲಿದ್ಯಾ, ನನ್ನ ನಿದ್ದೆಲಿದ್ಯಾ, ಆಕಾಶದಲ್ಲೂ ನೀನೆ, ಈ ಭೂಮಿಲೂ ನೀನೆ, ಎಲ್ಲಾ ಕಡೆಯೂ ನೀನೆ ನೀನೆ ನೀನೆ. ಏನು ಯಾವತ್ತೂ ಲವ್ ಮಾಡಿಲ್ವೇನ್ರಿ ನೀವು? ನಾನು ಲವ್ ಮಾಡೋದಕ್ಕೆ ಅವ್ರು ನನ್ನ ಹತ್ರ ಬಂದ್ರೆ ತಾನೆ. ಸರಿ ಹೋಯ್ತು, ನೀವು ಹಿಂಗಿದ್ರೆ ಇನ್ಯಾರು ಬರ್ತಾರೆ ನಿಮ್ಮ ಹತ್ರ ಲವ್ ಮಾಡೋದಿಕ್ಕೆ? ಮತ್ತೆ ನೀವ್ಯಾಕೆ ಬಂದಿದ್ದೀರಿ? ನನಗೂ ಬುದ್ಧಿ ಇಲ್ಲ ರೇ. ನೀವು ನಿಮ್ ಡೈಲಾಗು ದೊಡ್ಡ ನಮಸ್ಕಾರ, ಬರ್ತೀನಿ. ಹೋಗ್ರಿ. ಓಯ್ ನೋಡ್ರಿ, ಹೀರೋಯಿನ್ ಇಲ್ದೆ ಹೋದ್ರೆ ಹಾಳಾಗೋಯ್ತು. ನನ್ನ ಕ್ಲೈಮ್ಯಾಕ್ಸು ತುಂಬಾ ಚೆನ್ನಾಗಿ ಬರಬೇಕು. ಎಂಥ ಕ್ಲೈಮ್ಯಾಕ್ಸ್ ಗೊತ್ತಾ? ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ಫ್ರೀಡಮ್ ಫೈಟರ್ಸ್ಗೆಲ್ಲ ಹೊಗಳ್ದ್ಬಿಟ್ಟು ಸ್ವೀಟ್ ಎಲ್ಲ ಹಂಚ್ಬಿಟ್ಟು ಎಂಡ್ ಮಾಡ್ತಾರಲ್ಲ, ಅಂಥ ಕ್ಲೈಮ್ಯಾಕ್ಸ್ ಬೇಕು. ರಿಪಬ್ಲಿಕ್ ಡೇ ದಿನ ಎಲ್ಲ ಮಿಲಿಟೆಂಟ್ಸ್ಗೆಲ್ಲ ಇಂಜುರಿ ಅವಾರ್ಡ್ಸ್ ಎಲ್ಲ ನೀಡ್ಬಿಟ್ಟೆಲ್ಲ ಕೊಡ್ತಾರಲ್ಲ, ಮುಗಿಸ್ತಾರಲ್ಲ, ಅಂಥ ಕ್ಲೈಮ್ಯಾಕ್ಸ್ ಬೇಕು. ಇಲ್ಲಿ ನಾನು ಹೌದಾ